ಬಹುಶಃ ಬೆಳ್ತಂಗಡಿಯಲ್ಲಿ ರಕ್ಷಿತ್ ನಿಂತು ಸೋತಿದ್ದಾರೆ. ಉಳ್ಳಾಲದಲ್ಲಿ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ. ಬಹುಶಃ ಯಾಕೆ ಸೋತಿದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೇ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಇಂಥ ಹಿಂಜರಿಕೆಯನ್ನಿಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ. ಹೇಗೆ ಕಟ್ತೀರಿ? ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ. ಮಾತಾಡಿದ್ರೆ ಸ್ವಲ್ಪ ಇರಿಸು ಮುರಿಸಾದಿತ್ತು ನಿಮಗೆ, ಆದ್ದರಿಂದ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಒಬ್ಬ ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮನಾಥ್ ಕೋಟ್ಯಾನ್ ಇದ್ದಾನೆ, ಉಡುಪಿಯಲ್ಲಿ ಸುನಿಲ್ ಕುಮಾರ್ ಅವರು ಇದ್ದಾರೆ. ಹಾಗೇನೆ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ್ ನಿಂತು ಸೋತಿದ್ದಾರೆ. ಉಳ್ಳಾಲದಲ್ಲಿ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ. ಬಹುಶಃ ಯಾಕೆ ಸೋತಿದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೇ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಯಾಕೆಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗ್ಲಿಕ್ಕೆ. ನಾನು ಒಂದು ವೇಳೆ ಉಮನಾಥ್ ಕೋಟ್ಯಾನ್ ಹತ್ರ ಹೋಗಿ ಮಾತಾಡಿದ್ರೆ ಏನಾದ್ರೂ ನನ್ನ ಪಕ್ಷದವರು ಏನಾದ್ರೂ ನನಗೆ ಹೇಳ್ತಾರಾ? ಯಾರಿಗೆ? ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ. ಯಾರಾದ್ರೂ ನಾವು ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಅಥವಾ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದ್ರೂ ತೊಂದರೆ ಆಗ್ತದ? ಇಂಥ ಹಿಂಜರಿಕೆಯನ್ನಿಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ. ಹೇಗೆ ಕಟ್ತೀರಿ? ಅದೇನು ನಮಗೆ ಮಾತ್ರ ಹಿಂಜರಿಕೆ? ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ? ಹಾಗಾಗಿ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಗ್ರಾಮ ಪಂಚಾಯತಿನಿಂದ ಹಿಡಿದು ಲೋಕಸಭೆಯವರೆಗೆ, ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು, ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ. ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ. ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ. ಮಾತಾಡಿದ್ರೆ ಸ್ವಲ್ಪ ಇರಿಸು ಮುರಿಸಾದಿತ್ತು ನಿಮಗೆ, ಆದ್ದರಿಂದ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿನ್ನೆ ಗಂಗಾಧರಣ್ಣನ ಹತ್ರ ಹೇಳಿದೆ, ನಾನು ನಾಳೆ ಮಾತಾಡ್ಲಿಕ್ಕೆ ನನಗೆ ಕೊಡಬೇಡಿ ಅಂತ. ಆದ್ದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ, ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ನಾನು ಮಾತಾಡೋದಿಲ್ಲ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ರೆ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ. ಆರ್ಥಿಕ ಬೆಂಬಲ, ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ? ಮಾಡುವಂಥ ಅಗತ್ಯ ಇದೆ.